ಒಂದೊಂದು ಪರ್ವಕ್ಕೂ ಒಂದೊಂದು ಗುಣಗಳಿವೆ. ಆ ಪರ್ವದಲ್ಲಿ ಯಾವ ಚಿಹ್ನೆ ಬಂದಾಗ ಏನಾಗುತ್ತದೆ, ಯಾವ ರೇಖೆ ಬಂದಾಗ ಏನಾಗುತ್ತದೆ, ನಮ್ಮ ಅದೃಷ್ಟ ಯಾವುದರಲ್ಲಿ ಇದೆ ಎಂಬುದನ್ನು ತಿಳಿದುಕೊಳ್ಳಬೇಕು. ಅಂದರೆ ಪ್ರತಿಯೊಬ್ಬರ ಹಸ್ತದಲ್ಲೂ ಎಲ್ಲ ರೀತಿಯ ಪರ್ವಗಳು ಇರುತ್ತದೆ, ಎಲ್ಲ ರೀತಿಯ ರೇಖೆಗಳು ಇರುತ್ತದೆ. ಆದರೆ ಆ ರೇಖೆಗಳು ಇರುವಂತಹ ರೀತಿ, ಆ ರೇಖೆಗಳಲ್ಲಿರುವಂತಹ ಗಾತ್ರ, ಆ ರೇಖೆಗಳ ಸ್ಥಾನಮಾನ ಹಾಗೂ ಆ ರೇಖೆಯಲ್ಲಿ ಇರುವಂತಹ ಚಿಹ್ನೆಗಳು, ಕೆಲವು ದೋಷ ಫಲಗಳು, ಕೆಲವು ಒಳ್ಳೆಯ ಫಲಗಳು, ಇದೆಲ್ಲವನ್ನು ನೋಡಿ ನಾವು ಲೆಕ್ಕ ಹಾಕಿದಾಗ ನಮ್ಮ ಅದೃಷ್ಟ ಎಲ್ಲಿದೆ, ನಮ್ಮ ಅದೃಷ್ಟ ಹೇಗಿರುತ್ತದೆ, ಯಾವ ರೀತಿಯಲ್ಲಿ ನಮಗೆ ಅದೃಷ್ಟ ಬರುತ್ತದೆ ಮುಂತಾದ ವಿಚಾರಗಳು ನಮಗೆ ತಿಳಿದು ಬರುತ್ತದೆ. ಹಾಗಾದರೆ ಅಂತಹ ರೇಖೆಗಳು ಎಲ್ಲಿರದೆ, ಯಾವ ರೀತಿಯಲ್ಲಿ ನಾವು ಅದನ್ನು ಪರಿಶೀಲನೆ ಮಾಡಬೇಕು. ನನಗೆ ಅದೃಷ್ಟವಿದೆಯೇ, ನಾನು ಮುಂದೆ ಚೆನ್ನಾಗಿರುತ್ತೇನೆಯೇ, ನನ್ನ ಜೀವನ ಯಾವ ರೀತಿ, ವಿದೇಶಕ್ಕೆ ಹೋದರೆ ನನ್ನ ಜೀವನ ಚೆನ್ನಾಗಿರುತ್ತದೆಯೇ, ಅಥವಾ ನಾನು ಇಲ್ಲಿ ಮಾಡುತ್ತಿರುವಂತಹ ಬಿಸ್ನೆಸ್ಸಿಂದ ನಾನು ಚೆನ್ನಾಗಿ ಆಗ್ತೇನೆಯೇ, ಅಥವಾ ನಾನು ಈಗ ಮಾಡುತ್ತಿರುವ ಹುದ್ದೆ ಕೆಲಸದಲ್ಲಿ ಉದ್ಯೋಗದಲ್ಲಿ ನನಗೆ ಅಭಿವೃದ್ಧಿ ಇದೆಯೇ, ಇದರಿಂದ ನಾನು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಲು ಸಾಧ್ಯವೇ ಮುಂತಾದ ಸಮಸ್ಯೆಗಳು, ಸಂಶಯಗಳು ಎಲ್ಲ ಜನರನ್ನು ಕಾಡುತ್ತಿರುತ್ತೆ. ಏನಾದರೂ ಒಂದು ಸಮಸ್ಯೆ ಬಂದಾಗ ಅಯ್ಯೋ ನನ್ನ ಜೀವನವೇ ಮುಗಿದೋಯ್ತು, ನನಗಿನ್ನು ಮುಂದೆ ಜೀವನ ಇಲ್ಲ, ನನ್ನ ಜೀವನದೆಲ್ಲ ಹಾಳಾಗೋಯ್ತು ಅಂತ ತಿಳ್ಕೊಳ್ತಾರೆ. ಆದರೆ ನಾವು ಹಸ್ತಗಳನ್ನು ನೋಡಿದಾಗ ಆ ಸಮಸ್ಯೆಗಳು ತಾತ್ಕಾಲಿಕವಾದದ್ದೇ ಅಥವಾ ಮುಂದೆಯೂ ಅದು ಮುಂದುವರಿಯುವುದೇ ಎಂಬುದನ್ನು ತಿಳಿದುಕೊಳ್ಳಬಹುದು. ಹಾಗೆ ತಿಳಿದುಕೊಂಡು ನಮ್ಮ ಜೀವನವನ್ನು ಯಾವ ರೀತಿ ನಾವು ವ್ಯವಸ್ಥೆ ಮಾಡ್ಕೋಬೇಕು ಆ ರೀತಿಯಲ್ಲಿ ನಾವು ವ್ಯವಸ್ಥೆ ಮಾಡಿಕೊಂಡಾಗ ನಮ್ಮ ಜೀವನ ಉತ್ತಮವಾದ ರೀತಿಯಲ್ಲಿ ಮುಂದುವರೆದು ನಾವು ಹೆಚ್ಚಿನ ಹಣಕಾಸನ್ನು ಸಂಪಾದನೆ ಮಾಡಿ ನಮ್ಮ ಜೀವನವನ್ನು ಸಂತೋಷದಿಂದ ಕಳೆಯುವಂತಹ, ನಾವು ಬಯಸಿದ್ದೆಲ್ಲವನ್ನು ಕೊಂಡುಕೊಂಡು ನಾವು ಜೀವನದಲ್ಲಿ ಸುಖ ಅನುಭವಿಸುವಂತಹ ಒಂದು ಸ್ಥಿತಿ ನಮಗೆ ಬರುತ್ತದೆ. ಆ ಸ್ಥಿತಿ ಬರೋಕ್ಕೆ ಸಾಧ್ಯತೆ ಇದೆಯೇ, ಅಭಿವೃದ್ಧಿ ಆಗ್ತೇವೆ ಎಂಬುದನ್ನು ನಾವು ಹಸ್ತದಲ್ಲಿರುವ ಇಂತಹ ಚಿಹ್ನೆಗಳನ್ನು ನೋಡಿ ತಿಳಿಯಬಹುದು. ಅದರಂತೆ ಇವತ್ತು ನಾನು ನಿಮಗೆ ಚಂದ್ರಪರ್ವದಲ್ಲಿ ಅದೃಷ್ಟ ಬರುವಂತಹ ಚಿಹ್ನೆಗಳು ಯಾವುದು, ಚಂದ್ರಪರ್ವದಿಂದ ನಮ್ಮ ಜೀವನ ಅಭಿವೃದ್ಧಿ ಆಗುವಂತಹ ಸೂಚನೆಗಳಿದ್ದರೆ ಯಾವ ರೀತಿ ನೋಡ್ಕೋಬೇಕು ಎಂಬ ವಿಚಾರವನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾನು ನಿಮಗೆ ಕೆಲವು ವಿಶೇಷ ಚಿಹ್ನೆಗಳು ನಮ್ಮ ಮೂನ್ ಮೌಂಟ್ ಅಥವಾ ನಮ್ಮ ಚಂದ್ರಪರ್ವದಲ್ಲಿರುವುದನ್ನು ನಾನು ನಿಮ್ಮ ಜೊತೆ ಮಾತಾಡಬೇಕಂತಿದ್ದೇನೆ. ಅಂದರೆ ಚಂದ್ರಪರ್ವದಲ್ಲಿರುವಂತಹ ಕೆಲವು ಅಭೂತಪೂರ್ವವಾದಂತಹ, ಕೆಲವು ಅದೃಷ್ಟಕರವಾದಂತಹ ಚಿಹ್ನೆಗಳ ಬಗ್ಗೆ, ರೇಖೆಗಳ ಬಗ್ಗೆ ನಿಮ್ಮ ಜೊತೆ ನಾನು ವಿಷಯ ಹಂಚಿಕೊಳ್ಳಬೇಕಂತಿದ್ದೇನೆ. ಅಂದರೆ ನಿಮಗೆ ಇದಕ್ಕಿಂತ ಮೊದಲು ನಮ್ಮ ಚಂದ್ರಪರ್ವದ ಬಗ್ಗೆ ತಿಳಿದಿರ್ಬೋದು. ನಮ್ಮ ಚಂದ್ರಪರ್ವ ಯಾವುದು? ಇದು ನಮ್ಮ ಚಂದ್ರಪರ್ವ. ಎಲ್ಲಿ ಕಿರುಬೆರಳ ಕೆಳಗೆ ಈ ಕೆಳಗೆ ಮಣಿಕಂಠಿನವರೆಗೆ ಬರುತ್ತದೆ. ಮಣಿಕಂಠ ಅಂದರೆ ನಿಮ್ಗೆ ಗೊತ್ತು, ಅಂದರೆ ಕಂಕಣದವರೆಗೆ ಬರುವಂಥದ್ದೇ ಚಂದ್ರಪರ್ವ. ಈ ಚಂದ್ರಪರ್ವದಲ್ಲಿರುವಂಥ ಕೆಲವು ಚಿಹ್ನೆಗಳು, ಆ ಚಿಹ್ನೆಗಳಿಂದ ನಮಗೆ ಬರುವಂಥ ಅದೃಷ್ಟ, ನಮ್ಮ ಸೌಭಾಗ್ಯಗಳು ಎಲ್ಲವನ್ನು ನಾವು ತಿಳಿದುಕೊಳ್ಳಲು ಸಾಧ್ಯ. ಹಾಗಾದರೆ ಆ ರೇಖೆಗಳು, ಅಲ್ಲಿರುವಂಥ ಚಿಹ್ನೆಗಳು ಯಾವುದು ನಮಗೆ ಒಳ್ಳೆಯದನ್ನು ಮಾಡುತ್ತದೆ, ನಮ್ಮ ಜೀವನವನ್ನು ಅಭಿವೃದ್ಧಿಪಡಿಸುತ್ತೆ, ನಮ್ಮ ಜೀವನವನ್ನು ಯಶಸ್ವಿಯಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಬೇಕೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿಯಾಗುತ್ತೀರಿ, ಸಂತೋಷಕರವಾದ ಜೀವನ ನಡೆಸಲು ಸಾಧ್ಯವಾಗುತ್ತದೆ. ಅದೇ ರೀತಿ ನೋಡಿ, ತುಂಬ ಜನರು ತಮ್ಮ ಭವಿಷ್ಯ ತಿಳಿಯಲು ಏನು ಮಾಡಲಿ ಅಂತ ಕೇಳ್ತಿದ್ದಾರೆ. ಅಂಥವರಿಗಾಗಿ ನಾವು ಒಂದು ವಿಶೇಷ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದರಂತೆ ನಿಮಗೆ ಯಾರಿಗಾದರೂ ಆಸಕ್ತಿ ಮತ್ತು ನಂಬಿಕೆ ಇದ್ದವರು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳಿದುಕೊಳ್ಳಬಹುದು ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮೆಸೇಜ್ ಮಾಡಿದರೆ ಹಾಯ್ ಅಂತ ಕಳಿಸಿ, ಎಸ್ ಅಂತ ಕಳಿಸಿ, ಅಥವಾ ನನಗೆ ಭವಿಷ್ಯ ತಿಳಿಬೇಕಂತ ಅದು ಕಳಿಸಿ. ಆವಾಗ ನಿಮಗೆ ಯಾವ ರೀತಿ ನಿಮ್ಮ ಭವಿಷ್ಯವನ್ನು ತಿಳಿದುಕೊಳ್ಳಲು
ನಾವು ವ್ಯವಸ್ಥೆ ಮಾಡಿದ್ದೇವೆ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರೆದರೆ ನಿಮ್ಮ ನಿಖರವಾದ ನಿಮ್ಮ ಭವಿಷ್ಯವನ್ನು ಹುಟ್ಟಿದಾಗಿನಿಂದ ಕೊನೆಯವರೆಗೂ ಏನೇನು ನಡೆಯುತ್ತದೆ, ನಿಮ್ಮ ಜೀವನ ಯಾವ ರೀತಿ ಮುಂದುವರಿಯುತ್ತೆ, ಸಮಸ್ಯೆಗಳು ಯಾವ ಬರುತ್ತದೆ, ನಿಮಗೆ ಯಾವ ಯಾವ ದಾಂಪತ್ಯ ಜೀವನದಲ್ಲಿ ಯಾವ ರೀತಿಯ ಸುಖ ಸಂತೋಷಗಳಿರುತ್ತೆ ಎಂಬುದೆಲ್ಲವನ್ನೂ ತಿಳಿಸುತ್ತೇವೆ. ಈಗ ನೋಡಿ, ಚಂದ್ರ ಅಂದರೆ ಏನು? ಚಂದ್ರ ಅಂದರೆ ಇದು ನಮ್ಮ ಚಂದ್ರ ಪರ್ವ. ಈ ಚಂದ್ರ ಅಂದರೆ ನಮ್ಮ ಮನಸ್ಸನ್ನು ಅದರಲ್ಲಿ ಕಾಣಬಹುದು, ನಮ್ಮ ಮನಸ್ಸನ್ನು ಕಾಣಬಹುದು, ಅಂದರೆ ನಮ್ಮ ಮನಸ್ಸನ್ನು ಪ್ರತಿನಿಧಿಸುತ್ತದೆ. ಆದುದರಿಂದ ಚಂದ್ರ ನಮ್ಮ ಜಾಣ್ಮೆ, ಬುದ್ಧಿವಂತಿಕೆಯನ್ನು ತೋರಿಸುತ್ತದೆ. ಇದರಲ್ಲಿ ನಮ್ಮ ಬುದ್ಧಿವಂತಿಕೆಯನ್ನು ನಾವು ನೋಡಬಹುದು. ನಮ್ಮ ಕಲ್ಪನೆ ಇಮ್ಯಾಜಿನೇಷನನ್ನು ಅದರಲ್ಲಿ ಕಾಣಬಹುದು. ವಿದೇಶದಿಂದ ಹಣ ಸಂಪಾದನೆ ಮಾಡುವಂತಹ ಅವಕಾಶಗಳಿರುವುದನ್ನು ನಾವು ಇದರಿಂದ ಈ ಚಂದ್ರ ಪರ್ವವನ್ನು ನೋಡಿದರೆ ತಿಳಿಯುತ್ತದೆ. ಅಂದರೆ ತಾಯಿ, ಈ ಮೂಲ ಚಂದ್ರನನ್ನು ತಾಯಿಗೆ ಹೋಲಿಸುವುದುಂಟು. ತಾಯಿಯ ಸ್ನೇಹವನ್ನು ಅದರಲ್ಲಿ ನೋಡಿ ನಾವು ತಿಳಿಯಬಹುದು. ಆದುದರಿಂದ ಅಮ್ಮನನ್ನು ಯಾರು ಗೌರವಿಸುತ್ತಾರೋ, ಅಮ್ಮನಿಗೆ ಯಾರು ಪ್ರೀತಿ ತೋರ್ತಾರೋ, ಅಮ್ಮನನ್ನು ಯಾರು ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೋ ಅವರಿಗೆ ಈ ಚಂದ್ರನ ಶಕ್ತಿ ಹೆಚ್ಚಾಗಿ ದೊರೆಯುತ್ತದೆ ಎಂಬುದು ಇದರಿಂದ, ಅಂದರೆ ಅಮ್ಮನ ಆಶೀರ್ವಾದ ಇರುವಂಥ ಶಕ್ತಿ ದೊರೆಯುತ್ತದೆ ಎಂಬುದು. ಈಗ ನೋಡಿ, ಅದಕ್ಕೆ ನಾನು ಮೊದಲು ಈ ಜ್ಞಾನರೇಖೆ ನಿಮಗೆ ಗೊತ್ತಿದೆ. ಈ ಜ್ಞಾನರೇಖೆ ಚಂದ್ರನಿಗೆ ಬಂದಿದ್ದರೆ ಹೀಗೆ, ಚಂದ್ರನಿಗೆ ಈ ಜ್ಞಾನರೇಖೆ ಹೀಗೆ ಚಂದ್ರನಿಗೆ ಬಂದಿದ್ದರೆ ಅವರು ಉತ್ತಮವಾದ ರೀತಿಯಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡಿ ಜೀವನದಲ್ಲಿ ಯಶಸ್ವಿಯಾಗುತ್ತಾರೆ. ಹೆಚ್ಚಿನ ಹಣವನ್ನು ಅವರು ಸಂಪಾದನೆ ಮಾಡುತ್ತಾರೆ. ಈ ಚಂದ್ರಪರ್ವಕ್ಕೆ ಬಂದಿರಬೇಕು ಜ್ಞಾನರೇಖೆ. ಆಗಿದ್ದಾಗ ಈ ಹೀಗಿದ್ದ ವ್ಯಕ್ತಿ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಲು ವ್ಯವಸ್ಥಿತವಾದ ರೀತಿಯಲ್ಲಿ ಪ್ರಯತ್ನಪಟ್ಟು ಅದರಲ್ಲಿ ಯಶಸ್ವಿಯಾಗುತ್ತಾರೆ ಎಂಬುದು ಇದರ ಸೂಚನೆ. ಅಂದರೆ ಅದೇ ಉತ್ತಮವಾದ ಜೀವನಕ್ಕೆ, ಸಂತೋಷಕರವಾದ ಜೀವನಕ್ಕೆ ಇದು ಉತ್ತಮವಾದಂತಹ ಒಂದು ಸೂಚನೆಯಾಗಿದೆ. ಅದೇ ನಾವು ಅದರಲ್ಲಿ ಒಂದು ವೇಳೆ ಇಲ್ಲಿ ಒಂದು ಕಪ್ಪು ಚುಕ್ಕೆ ಇದ್ದರೆ, ಚಂದ್ರನಲ್ಲಿ ಒಂದು ಕಪ್ಪು ಚುಕ್ಕೆ ಎಲ್ಲಾದರೂ ಈ ಥರ ಕಪ್ಪು ಚುಕ್ಕೆ ಚಂದ್ರ ಪರ್ವದಲ್ಲಿದ್ದರೆ ಭಾಳ ಎಚ್ಚರವಾಗಿರಬೇಕು. ಅವರು ನೀರಿಗಿಳಿಯುವುದು, ನೀರಲ್ಲಿ ಈಜಾಡಕ್ಕೆ ಹೋಗುವುದು ಅಥವಾ ಬಾವಿಗಿಳಿಯುವುದು ಇಂಥ ಕೆಲಸ ಕಾರ್ಯಗಳಲ್ಲಿ ತೊಡಗಬಾರದು. ನೀರಿನಿಂದ ಅವರಿಗೆ ಅಪಾಯವಾಗುವಂತಹ ಸ್ಥಿತಿ ಇದೆ ಎಂಬುದನ್ನು ಈ ಕಪ್ಪು ಚುಕ್ಕಿಯ ಸೂಚನೆಯಾಗಿದೆ. ಆದುದರಿಂದ ನಾವು ನೀರಿನಿಂದ ಬಹಳ ದೂರ ಇರುವುದು ಒಳ್ಳೆಯದು. ಅಂದರೆ ಆಳವಾದ ನೀರೊಳಗೆ ಬೀಳುವುದು ಹಾಗೆ ಇರುವಂತಹ ಸ್ಥಿತಿಯಿಂದ ನಾವು ಯಾವಾಗಲೂ ಎಚ್ಚರ ವಹಿಸಿದರೆ ಅಂತಹ ಚಿಹ್ನೆ ಇರುವವರು ತಮ್ಮ ಅಪಾಯದಿಂದ ತಪ್ಪಿಸಿಕೊಳ್ಳಲು ಸಾಧ್ಯ ಎಂಬುದು ಅದರ ಸೂಚನೆಯಾಗಿರುತ್ತದೆ. ಇನ್ನು ಇದೇ ರೀತಿ ನೋಡಿ, ಇದು ಈಗ 3 ಕವಲೊಡೆದು ಈ ಥರ ಒಂದು ಚಿಹ್ನೆ ಇದ್ದರೆ ನೋಡಿ, ಹೀಗೆ ಒಂದು ಚಿಹ್ನೆ ಇದ್ದರೆ, ಎಲ್ಲಿ ಈ ಚಂದ್ರ ಪರ್ವದಲ್ಲಿ ಇಂತಹ ಒಂದು ಚಿಹ್ನೆ ಇದ್ದರೆ ಇವರು ಸಮಾಜ ಸೇವೆ ಮಾಡುತ್ತಾರೆ. ಇವರು ಅವರು ಹೀಗಿದ್ದಾಗ ಅವರು ಸಮಾಜ ಸೇವೆಯಲ್ಲಿ ತೊಡಗಿಕೊಳ್ಳುತ್ತಾರೆ. ಸಮಾಜ ಸೇವೆಯಲ್ಲಿ ತೊಡಗುವುದರಿಂದ ಅವರಿಗೆ ಹೆಚ್ಚಿನ ಹೆಸರು ಮತ್ತು ಖ್ಯಾತಿಯನ್ನು ತಂದುಕೊಡುತ್ತೆ. ಅದೇ ರೀತಿ ಅವರ ಜೀವನದ ಸುಧಾರಿಸುತ್ತದೆ. ಅವರ ಜೀವನ ಮಟ್ಟ ಹೆಚ್ಚಿನ ಸಂತೋಷವನ್ನು ನೀಡುವಂತಹ ರೀತಿಯಲ್ಲಿರುತ್ತದೆ. ಅವರ ಜೀವನ ಸ್ಥಿತಿಗತಿಗಳು ಉತ್ತಮವಾಗಿರುತ್ತದೆ ಎಂಬುದರ ಸೂಚನೆಯಾಗಿದೆ. ಅಂದರೆ ಇವರಿಗೆ ವಿದೇಶದಲ್ಲಿ ಅವಕಾಶಗಳು ಹೆಚ್ಚಾಗಿ ಕಂಡುಬರುತ್ತದೆ. ಇವರಿಗೆ ವಿದೇಶಗಳಲ್ಲಿ ಹೆಚ್ಚಿನ ಅವಕಾಶ ಕಂಡುಬರುತ್ತದೆ. ಹೀಗೆ ಇದ್ದರೂ ಈ ಚಿಹ್ನೆಗಳು ಹೀಗಿದ್ದಾಗ ಅವರಿಗೆ ವಿದೇಶದಿಂದ ಬರುವಂತಹ ಸೂಚನೆಗಳು ಹೆಚ್ಚಾಗಿದೆ ಎಂಬುದನ್ನು ತಿಳ್ಕೋಬೇಕು. ವಿದೇಶದಿಂದ ಬರುವಂತಹ ಸಾಧ್ಯತೆ, ವಿದೇಶದಲ್ಲಿ ಕೆಲಸ ಮಾಡಿ ದುಡಿಯುವುದು ಇಲ್ಲ ವ್ಯವಹಾರ ಮಾಡಿ ಇಲ್ಲೇ ಕುಳಿತುಕೊಂಡು ಕೆಲಸ ಮಾಡುವಂತಹ ಸಾಧ್ಯತೆಗಳಿದೆ. ಪ್ರವಾಸ ಹೋಗುವುದು, ಸಂತೋಷ ದೊರೆಯುತ್ತೆ. ಇವರಿಗೆ ಹಣ ಮತ್ತು ಹೆಚ್ಚಿನ ಹಣ ಸಂಪಾದನೆ ಮಾಡುವಂತಹ ದಾರಿಗಳು ತೆರೆದುಕೊಳ್ಳುತ್ತದೆ. ವಿದೇಶಕ್ಕೆ ಹೋಗುವಂಥ ಪ್ರವಾಸವನ್ನಾದರೂ ಅವರು ಮಾಡುತ್ತಾರೆ. ಇವರಿಗೆ ಆ ಥರ ಪ್ರವಾಸದಿಂದ ಸಂತೋಷ ದೊರೆಯುತ್ತದೆ. ಅದೇ ರೀತಿ ಇವರು ವಿದೇಶದೊಂದಿಗೆ ಹೆಚ್ಚಿನ ಸಂಪರ್ಕ ಇರುವುದರಿಂದ ಇವರಿಗೆ ಖ್ಯಾತಿ ಎಲ್ಲವೂ ಸಿಗುತ್ತದೆ. ಸಮಾಜದಲ್ಲಿ ಗೌರವವೂ ದೊರೆಯುತ್ತದೆ. ಈ ಎಲ್ಲ ಕಾರಣಗಳು
ಇವರಿಗೆ ಸಿಗುವಂಥದ್ದು ಈ ರೀತಿಯ ಗೆರೆಗಳಿದ್ದಾಗ ಸಂಭವಿಸುವಂತಹ ಸೂಚನೆಗಳಾಗಿದೆ. ಇನ್ನು ನಮಗೆ ಭಾಗ್ಯರೇಖೆ ನೋಡೋಣ. ಭಾಗ್ಯರೇಖೆ ಈ ರೀತಿ ಎಲ್ಲಿಂದ, ಈ ಚಂದ್ರಪರ್ವದಿಂದ, ಇದು ಚಂದ್ರಪರ್ವ ಅಂತ ನಿಮಗೆ ಗೊತ್ತು, ಈ ಚಂದ್ರಪರ್ವದಿಂದ ಹೊರಟು ಶನಿ ಪರ್ವಕ್ಕೆ ಬಂದಿದ್ದರೆ, ಈ ಶನಿ ಪರ್ವಕ್ಕೆ ಬಂದಿದ್ದರೆ ಅವರಿಗೆ ಚಂದ್ರ ಬಂದಿದ್ದರೆ ಇವರು ವಿದೇಶದಿಂದ ಹಣವನ್ನು ಸಂಪಾದನೆ ಮಾಡುವಂಥ ಸಾಧ್ಯತೆ ಇದೆ. ಹಾಗೆಯೇ ಇವರ ಎಲ್ಲ ಕೆಲಸ ಕಾರ್ಯಗಳು ಉತ್ತಮವಾದ ರೀತಿಯಲ್ಲಿ ನಡೆದು ಎಲ್ಲದರಲ್ಲೂ ಸಕ್ಸಸ್ ಆಗಿ ಯಶಸ್ವಿ ಎನಿಸಿಕೊಳ್ಳುತ್ತಾರೆ. ಹಾಗೆ ಅವರು ಜೀವನದಲ್ಲಿ ಎಲ್ಲವೂ ಚೆನ್ನಾಗಿ ನಡೆದು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಿ ಜೀವನದಲ್ಲಿ ಸುಖ ಸಂತೋಷಗಳನ್ನು ಅನುಭವಿಸುತ್ತಾರೆ. ಈಗ ಅದಾಯಿತು. ಈಗ ಇಲ್ಲೇ ನೋಡಿ, ಹೀಗೆ ಒಂದು ತ್ರಿಕೋಣ ಚಿಹ್ನೆ ಇದ್ದರೆ, ಹೀಗೆ ಒಂದು ತ್ರಿಕೋಣ ಚಿಹ್ನೆ ಎಲ್ಲಿ, ಚಂದ್ರಪರ್ವದಲ್ಲಿ ಒಂದು ತ್ರಿಕೋಣ ಚಿಹ್ನೆ ಇದ್ದರೆ ಅವರು ರಫ್ತು ಮಾಡುವುದು, ವಿದೇಶಕ್ಕೆ ರಫ್ತು ಮಾಡುವಂಥ ಕೆಲಸ ಕಾರ್ಯಗಳಿಂದ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುವಂಥ ಸಾಧ್ಯತೆ ಇದೆ. ಯೂಟ್ಯೂಬಿನಂತಹ ಕೆಲಸಗಳಲ್ಲಿ ಕ್ರಿಯೇಟಿವಿಟಿ ಕೆಲಸಗಳಲ್ಲಿ ತೊಡಗಿಕೊಂಡ್ರೆ ಅವರಿಗೆ ಹೆಚ್ಚಿನ ಹಣ ಬರುವಂತಹ ಸೂಚನೆ ಅದಾಗಿದೆ. ಅಂದರೆ ಅವರು ಯೂಟ್ಯೂಬ್ ಅಂತಹ ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ ಆಗ್ತಾರೆ ಎಂಬುದು ಅದರ ಅರ್ಥ. ಇನ್ನು ಒಂದು ವೇಳೆ ಇದೆಲ್ಲ ಇವರಲ್ಲಿ ಇಂತಹ ಚಿಹ್ನೆ, ಅಂದರೆ ಈ ಥರ ಚೌಕಾಕೃತಿ, ಅಂದರೆ ಈ ಥರ ಚೌಕಾಕೃತಿಯ ಚಿಹ್ನೆ ಇದ್ದರೆ, ಈ ರೀತಿಯ ಚೌಕಾಕೃತಿಯ ಚಿಹ್ನೆ ಇದ್ದರೆ ಇವರು ಕ್ರಿಯೇಟಿವಿಟಿ ಆಗಿರುತ್ತಾರೆ. ಯಾವಾಗಲೂ ಕ್ರಿಯೇಟಿವಿಟಿ ಎಬಿಲಿಟೀಸ್ ಜಾಸ್ತಿ ಇರುತ್ತದೆ ಇವರಿಗೆ. ಕ್ರಿಯೇಟಿವಿಟಿ ಎಬಿಲಿಟೀಸ್ ಜಾಸ್ತಿ ಆಗಿರುತ್ತದೆ. ಅದರಿಂದ ಪುಸ್ತಕ ಬರೆಯೋದು, ಕತೆ ಬರೆಯೋದು, ಆರ್ಟ್ ಚಿತ್ರ ಬರೆಯೋದು ಮತ್ತು ವಿದೇಶಗಳಲ್ಲಿ ವ್ಯಾಪಾರ ಮಾಡುವುದು ಮುಂತಾದ ಎಲ್ಲ ಸೌಲಭ್ಯಗಳಿಂದಲೂ ಎಲ್ಲ ಕೆಲಸಗಳಿಂದ, ಉದ್ಯೋಗಗಳಿಂದ ಅವರಿಗೆ ಹಣ ಬರುವಂತಹ ಸಾಧ್ಯತೆ ಇದೆ ಎಂಬುದನ್ನು ಈ ರೀತಿಯ ಚೌಕಾಕೃತಿಯಲ್ಲಿರುವಂತಹ ಒಂದು ಚಿಹ್ನೆ ಇದ್ದರೆ ಅದರ ಗುರುತು ಅಂತ ನಾವು ತಿಳಿದುಕೊಳ್ಳುತ್ತೇವೆ. ಅಂದರೆ ಯಾರ ಕೈಯಲ್ಲಿ ಅಂತಹ ಗುರುತಿದೆಯೋ ಅವರು ಆ ರೀತಿಯಲ್ಲಿ ಕೆಲಸ ಮಾಡಿ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ. ಇನ್ನು ಕೆಲವರ ಕೈಯಲ್ಲಿ ಈ ರೀತಿಯ ಮೀನಿನ ಚಿಹ್ನೆ ಇರುತ್ತದೆ. ಇಂತಹ ಮೀನಿನ ಚಿಹ್ನೆ ಇದ್ದರೆ ಆಕಸ್ಮಿಕವಾಗಿ ಇವರಿಗೆ ಹಣ ಬಂದು ಸೇರುತ್ತದೆ. ಅವರು ಅಂದುಕೊಂಡಿರದ ರೀತಿಯಲ್ಲಿ ಹಣ ಬಂದು ಸೇರುವಂತಹ ಒಂದು ವಿಶೇಷ ಈ ರೀತಿಯ ಮೀನು ಚಿಹ್ನೆ ಇದ್ದವರಿಗೆ ಕಂಡುಬರುತ್ತದೆ. ಅವರು ಅಂದುಕೊಂಡಿರದ ರೀತಿಯಲ್ಲಿ ಆಕಸ್ಮಿಕವಾಗಿ ಧನಲಾಭವಾಗುವುದು, ಹಣ ಬರುವುದು, ಹಾಗೂ ಇವರು ಖ್ಯಾತಿಯನ್ನು ವಿದೇಶದಲ್ಲೂ ಹರಡುತ್ತದೆ. ಇವರು ಖ್ಯಾತಿ ವಿದೇಶದಲ್ಲೂ ಹರಡಿ ಇವರು ಹೆಚ್ಚಿನ ಹಣ ಸಂಪಾದನೆ ಮಾಡಿ ಸುಖ ಸಂತೋಷದಿಂದ ಜೀವನ ನಡೆಸುವಂತಹ ಸೂಚನೆ ಇದಾಗಿದೆ ಎಂದು ತಿಳಿಯಬೇಕು. ಹಾಗೆ ನೋಡಿ, ಅದು ಆಯಿತು. ಈಗ ನೋಡಿ ಇದು ಭಾಗ್ಯರೇಖೆ ನೋಡಿ. ಭಾಗ್ಯರೇಖೆ ಹೊರಡೊತ್ತಿಗೆ ಹೀಗೆ ಈ ಚಂದ್ರಪರ್ವದಲ್ಲಿ, ಇಲ್ಲಾಂದರೆ ಬೇರೆ ಅರ್ಥ, ಇಲ್ಲಿ ಚಂದ್ರಪರ್ವದಿಂದ ಹೊರಟ ಭಾಗ್ಯರೇಖೆಯಲ್ಲಿ ಈ ರೀತಿಯ ಚಿಹ್ನೆಗಳಿದ್ದರೆ ಅವರು ಮಾನಸಿಕ ಗೊಂದಲ, ಮುಂಗೋಪಗಳಿಂದ ಹೆಚ್ಚು ಹಾನಿಗೊಳಗಾಗುವಂಥ ಸಾಧ್ಯತೆ ಇದೆ. ಹೀಗೆ ವಿದೇಶದಿಂದ ಬರುವಂತಹ ಖ್ಯಾತಿ ಎಲ್ಲವೂ ಇವರು ಹಾಳು ಮಾಡಿಕೊಳ್ಳುತ್ತಾರೆ. ಈ ರೀತಿಯ ರೇಖೆಗಳು ಭಾಗ್ಯರೇಖೆ ಹೊರಡುವ ಕೆಳಗಡೆ ಇದ್ದರೆ ಇಂತಹ ಹಲವು ರೀತಿಯ ಗೊಂದಲಗಳು, ಮುಂಗೋಪ, ಅವರು ಸಮಸ್ಯೆಗಳು ಎಲ್ಲವನ್ನು ಎದುರಿಸಿ ಅವರು ಜೀವನದಲ್ಲಿ ಕಷ್ಟಪಡುವಂಥ ಸಾಧ್ಯತೆಗಳಿದೆ. ಮತ್ತು ಆದರೆ ಇವರಿಗೆ ಪ್ರವಾಸದಿಂದ ಹೆಚ್ಚು ಸಮಾಧಾನ, ನೆಮ್ಮದಿ ಸಿಗುವಂಥ ಸಾಧ್ಯತೆ ಇದೆ. ಹಾಗೆ ಅವರು ಅಲ್ಲಿ ಧನವನ್ನು ಸಂಪಾದನೆ ಮಾಡುವಂತಹ ಸಾಧ್ಯತೆಯನ್ನು ನಾವು ಇದರಲ್ಲಿ ಕಾಣಬಹುದು. ಅಂದರೆ ಈಗ ಒಟ್ಟಾರೆ ನಾವು ಹೇಳಿದ್ದಂತಹ ಈ ಚಂದ್ರಪರ್ವದಲ್ಲಿ ಇರುವಂತಹ ಕೆಲವು ರೇಖೆಗಳು, ಕೆಲವು ಚಿಹ್ನೆಗಳು ನಮ್ಮ ಮನುಷ್ಯರನ್ನು ಯಾವ ರೀತಿಯಲ್ಲಿ ಅವರ ಜೀವನವನ್ನು ಉತ್ತಮಪಡಿಸುತ್ತದೆ ಎಂಬುದನ್ನು ತಿಳಿದುಕೊಂಡವು. ಇಂತಹ ಒಂದೊಂದೇ ನಾವು ಇಂತಹ ವಿಚಾರಗಳನ್ನು ತಿಳಿದುಕೊಳ್ಳುವಾಗ
ಈಗ ಶುಕ್ರ ಪರ್ವದಲ್ಲಿ ನಾವು ಕೇಳ್ಬೋದು. ಶುಕ್ರ ಪರ್ವದೂ ಸಹ ಕಲೆ ಮತ್ತು ಈ ಶುಕ್ರ ಪರ್ವ ಇದರಲ್ಲಿ ಕಲೆ, ಶಿಲ್ಪಕಲೆ, ನೃತ್ಯ, ಗಾನ, ಸೌಂದರ್ಯ ಪ್ರಿಯರು, ಚಂಚಲನೆಯ ಬಗ್ಗೆ ತಿಳಿಯಬಹುದು. ಈಗ ನಾವು ಇದರಲ್ಲಿ ತಾಯಿ ಮತ್ತು ಕಲ್ಪನೆ ಮತ್ತು ನಮ್ಮ ವ್ಯಾಪಾರ ವಿದೇಶದಿಂದ ಆಗುವುದು. ಈ ಶುಕ್ರ ಪರ್ವದಲ್ಲಿ ಚಿತ್ರಕಲೆ, ಶಿಲ್ಪಕಲೆ, ನೃತ್ಯ, ಗಾನ, ಸೌಂದರ್ಯ ಪ್ರಿಯರಾಗಿರುತ್ತಾರೆ. ಇವರ ರಕ್ತ ಪರಿಚಲನೆಯ ಬಗ್ಗೆ ಹೇಗಿರುತ್ತದೆ, ಅವರಿಗೆ ಆರೋಗ್ಯ ಯಾವ ರೀತಿ ಇರುತ್ತೆ ಮುಂತಾದ ವಿಚಾರಗಳನ್ನು ತಿಳಿಯಬಹುದು. ಶಕ್ತಿ, ಆರೋಗ್ಯವಂತರು, ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಕಾಣುವಂತಹ, ಸಂತೋಷಪಡಿಸುವಂತಹ ಸದಾ ಪ್ರಯತ್ನದಲ್ಲಿರುತ್ತಾರೆ. ತ್ಯಾಗಮತಿಗಳು, ಕಠಿಣವಾದ ಕೆಲಸಗಳನ್ನು ಮಾಡುತ್ತಾರೆ. ಅತಿಥಿ ಪ್ರಿಯರ ಆಗಿರುತ್ತಾರೆ. ಒಡವೆ, ವಸ್ತ್ರಧಾರಣೆ ಎಲ್ಲವೂ ಅಚ್ಚುಕಟ್ಟುತನದಿಂದ ಆಗಿರದಂತೆ ನೋಡಿಕೊಳ್ಳುತ್ತಾರೆ. ಆದರೆ ಅನಾರೋಗ್ಯ ಪೀಡಿತರು, ಬಿಸಿ ಅಥವಾ ತಂಪಿನಿಂದ ಬರುವ ರೋಗಗಳು ಇವರನ್ನು ಹೆಚ್ಚಾಗಿ ಕಾಡುವಂತಹ ಸಾಧ್ಯತೆಗಳಿವೆ ಎಂಬುದು ಈಗ ಚಂದ್ರ ಮತ್ತು ಶುಕ್ರ ಪರ್ವಗಳ ಬಗ್ಗೆ ಕೆಲವು ವಿಚಾರಗಳನ್ನು ಮಾತ್ರ ಹೇಳಿದ್ದೇನೆ. ಇಂಥ ವಿಚಾರಗಳು ಮುಂದಿನ ವೀಡಿಯೋಗಳಲ್ಲಿ ಬರ್ತಾ ಇರುತ್ತದೆ. ಆದ್ದರಿಂದ ನೀವು ಮುಂದಿನ ವೀಡಿಯೋಗಳನ್ನು ನೋಡಲೇಬೇಕು. ನೋಡಬೇಕಾದ್ರೆ ನಿಮಗೆ ಸಿಗಬೇಕಾದ್ರೆ ನೀವು ಇನ್ನೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಾಭಿವೃದ್ಧಿಯನ್ನು ಮಾಡಿಕೊಳ್ಳಲು ಸಾಧ್ಯವಿದೆ. ಹಾಗೇ ನೋಡಿ, ಇನ್ನು ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಲು ಮರೆಯಬೇಡಿ. ತುಂಬ ಜನರು ತಮ್ಮ ಭವಿಷ್ಯ ತಿಳಿಯುವ ಬಗ್ಗೆ ಕೇಳುತ್ತಿದ್ದಾರೆ. ಅಂಥವರಿಗಾಗಿ ಇದರಲ್ಲಿ ನಂಬಿಕೆ ಮತ್ತು ಆಸಕ್ತಿ ಇದ್ದವರಿಗೆ ಮಾತ್ರ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಹಾಯ್ ಅಂತ ಕಳಿಸಿ, ಎಸ್ ಅಂತ ಕಳಿಸಿ, ಅಥವಾ ನನಗೆ ಭವಿಷ್ಯ ತಿಳಿಯಬೇಕು ಅಂತ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು, ನಿಮ್ಮ ಹುಟ್ಟಿದಾಗಿನದ ಕೊನೆಯವರೆಗಿರುವ ನಿಮ್ಮ ಜೀವನದಲ್ಲಿ ಬರುವ ಕಷ್ಟ ನಷ್ಟಗಳು ಯಾವ ಪರಿಹಾರ ಆಗುತ್ತೆ ಮುಂತಾದ ಎಲ್ಲ ವಿಚಾರಗಳನ್ನು ತಿಳಿಸುತ್ತೇವೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.